ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಥರ್ಡ್ ಸೆಮ್ ಬಿ.ಕಾಮ್ ಇಂಗ್ಲೀಷ್ ಗ್ರಾಮರ್ ನೋಡೋಣ. ಇದು ಬಂದು ಚೂಸ್ ದಿ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದಿ ಗ್ರೂಪ್. ಅಂದರೆ ಒಂದು 3 ಗ್ರೂಪ್ಸ್ ಇರುತ್ತೆ, ಅದರಲ್ಲಿ ಒಂದು ಆಡ್ ಒನ್ ಇರುತ್ತೆ. ಆಡ್ ಒನ್ನ ನೀವು ತೆಗಿಬೇಕಾದ್ರೆ ಅದು ಯಾವುದು ಅಂತ ಕಂಡುಹಿಡಿಬೇಕಾದ್ರೆ ಇದು ಬಂದು ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಎಕ್ಸಾಮಲ್ಲಿ 2 ಕ್ವಶನ್ಸ್ ಕೊಟ್ಟಿರ್ತಾರೆ, ನೀವು ಅಟೆಂಡ್ ಮಾಡಬೇಕಾದ್ರೆ. ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಕ್ವಶನ್: ಎ ಡೆಮೋಕ್ರಸಿ, ಬಿ ಮೊನಾರ್ಚಿ, ಸಿ ಕಮ್ಯುನಿಸಮ್, ಡಿ ಬಯಾಲಜಿ. ಇದಿಷ್ಟು ಬಂದು ರಿಲೇಟೆಡ್ ಟು ಗೌರ್ಮೆಂಟ್ ಆ್ಯಂಡ್ ಸೋಷಿಯಲ್ ವರ್ಡ್ಸ್ ಅಂತ ಕೇಳಿಸುತ್ತೆ. ಇದು ಬಯಾಲಜಿ ಬಂದು ಸೈನ್ಸ್ ರಿಲೇಟೆಡ್ ಅಲ್ವಾ, ಅದಕ್ಕೆ ಆಡ್ ಒನ್ ಈಸ್ ಬಯಾಲಜಿ. ಡಸ್ ನಾಟ್ ಬಿಲಾಂಗ್ ಟು ದಿ ಗ್ರೂಪ್. ಈ 3 ಒಂದೇ ಗ್ರೂಪ್ ಆಗಿರುತ್ತೆ, ಗೌರ್ಮೆಂಟ್ ಮತ್ತು ಸೋಷಿಯಲ್ ರಿಲೇಟೆಡ್ ವರ್ಡ್ಸ್ ಆಗಿರುತ್ತೆ. ಇದು ಸೈನ್ಸ್ ರಿಲೇಟೆಡ್, ಅದಕ್ಕೋಸ್ಕರ ಬಯಾಲಜಿ ಬಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್: ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಹೋಥೆಲ್, ಒಡೆಸಿ. ಸೊ ಇದು ಈ 3 ಬಂದು ಪ್ಲೇಸ್ ಆಗಿರುತ್ತೆ, ಲೈಕ್ ಡ್ರಾಮಾಸ್. ಇದೆಲ್ಲ ಲೈಕ್ ಇಂಗ್ಲೀಷ್ ಪ್ಲೇಸ್ ಆಗಿರುತ್ತೆ. ಪ್ಲೇಸ್ ಅಂದರೆ ನಥಿಂಗ್ ಬಟ್ ಡ್ರಾಮಾಸ್ ಅಥವಾ ಮೂವೀಸ್ ಆಗಿರುತ್ತೆ. ಪ್ಲೇಸ್ ಡ್ರಾಮಾಸ್ ಆಗಿರುತ್ತೆ. ಇದು ಬಂದು ಪೊಯಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಒಡೆಸಿ ಇಸ್ ಅ ಪೊಯಮ್. ಅದೊಂದು ಆಡ್ ಒನ್ ಔಟ್ ಆಗಿರುತ್ತೆ, ಡಸ್ ನಾಟ್ ಬಿಲಾಂಗ್ ಟು ಅ ಗ್ರೂಪ್ ಆಗಿರುತ್ತೆ. ನೆಕ್ಸ್ಟ್: ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಈಕ್ವೇಟರ್, ಪಾರ್ಲಿಮೆಂಟ್. ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಈಕ್ವೇಟರ್ ಎಲ್ಲ ಲೈಕ್ ಅದೊಂದು ಫುಲ್ ಮ್ಯಾಥ್ಸ್ ರಿಲೇಟೆಡ್ ಅಥವಾ ಸೈನ್ಸ್ ರಿಲೇಟೆಡ್ ಈಕ್ವೇಷನ್ಸ್ ಇದ್ರ ಥರ ಆಗಿರುತ್ತೆ. ಪಾರ್ಲಿಮೆಂಟ್ ಬಂದು ಸೋಷಿಯಲ್ ರಿಲೇಟೆಡ್ ವರ್ಡ್, ಅದಕ್ಕೋಸ್ಕರ ಅದು ಆಡ್ ಒನ್ ಔಟ್. ಇದು ಈ 3 ಒಂದು ಗ್ರೂಪ್, ಇದು ಒಂದು ಸಪ್ರೇಟ್ ಗ್ರೂಪ್ ಆಗುತ್ತೆ, ಪಾರ್ಲಿಮೆಂಟ್. ನೆಕ್ಸ್ಟ್ ಬಂದು ಜುಡಿಷಿಯರಿ, ಲೆಗಿಸ್ಲೇಚರ್, ಎಕ್ಸಿಕ್ಯೂಟಿವ್, ಮೈಟೊಕಾಂಡ್ರಿಯಾ. ಇದೆಲ್ಲ ಒಂದು ಸೋಷಿಯಲ್ ರಿಲೇಟೆಡ್, ಅಂದರೆ ನಮ್ಮದು ಹೈಕೋರ್ಟ್ ರಿಲೇಟೆಡ್ ವರ್ಡ್ಸ್ ಆಗಿರುತ್ತೆ, ಸೋಷಿಯಲಿ ರಿಲೇಟೆಡ್. ಮೈಟೊಕಾಂಡ್ರಿಯಾ ಬಂದು ಸೈನ್ಸ್ ರಿಲೇಟೆಡ್, ಅದಕ್ಕೆ ಮೈಟೊಕಾಂಡ್ರಿಯಾ ಇಸ್ ಅನ್ ಡಸ್ ನಾಟ್ ಬಿಲಾಂಗ್ ಟು ದಿ ಗ್ರೂಪ್ ಇದಾಗಿರುತ್ತೆ. ಸೊ ಈ ಥರ ನೀವು ಒಂದೊಂದೇ ಕಂಡಿಡ್ದು ಆನ್ಸರ್ನ ನೀವು ಮಾಡಬೇಕಾಗತ್ತೆ. ಇದು ಒಂಥರ ಗ್ರಾಮರ್ ಪಾರ್ಟ್ ಕೇಳ್ತಾರೆ ನಿಮಗೆ. ಥ್ಯಾಂಕ್ ಯು.